ಫಸ್ಟ್ ದಿವಸ ಹಿಂಗೆ ಐತಲ್ಲ ನಳಿ ಬೇಜಾರು ಮತ್ತೆಂತಲ್ಲ. ಕೆಲವರಿಗೆ ಹತ್ತಲ್ಲ, ನಮ್ಮ ಹಣೆ ಬರಕ್ಕೆ ನನಗೆ ಆಯ್ತು. ಒಂದು ಅರ್ಧ ಗಂಟೆ ಶೋ ತೋರಿಸ್ರು ಇಂಡಿಯನ್ ಆರ್ಮಿ ಬಗ್ಗೆ. ಯಾವ ಗ್ರೇಟ್ ಮಾರ್ರೆ ಎಲ್ಲ ಹುಮ್ಮನ್ಸ್. ಲಾಸ್ಟಿಗೆ ನ್ಯಾಷನಲ್ ಆ್ಯಂಥಮ್ ಹೇಳ್ಸ್ರು, ಎಲ್ಲ ನಿಲ್ಲಿಸಿ ಗೂಸ್ ಬಂಪ್ಸ್ ಕ್ರಿಯೇಟ್ ಆಯ್ತು. ಸಿಕ್ತು ಇದೊಂದು, ಸಿಕ್ಕೋದಿಲ್ಲ ಅಂದೇಳಿ ವಾಪಸ್ ಹೋಯ್ರೆ ಇದು ಇಲ್ಲಿದ್ದಂಗೆ ಆತೀತಲ್ಲ. ಇವರಿದ್ರಲ್ಲ ಸ್ವಂತ ಅಣ್ಣ, ಇವರು ಮೂಕನಿಗೆ ಬಾಯಿ ಕೈ ಹಾಕಿಯಾರು ಮಾತಾಡ್ಸ್ಕೊ ಬರ್ತಿರೋ. ಎಲ್ಲರಿಗೂ ನಮಸ್ಕಾರ. ಹಲೋ ನಮಸ್ತೆ ಎಲ್ರಿಗೂ, ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಆ್ಯಕ್ಚುಲಿ ಡೇ 1 ಲದಾಖಿಂದ ತಿರುಗೋಕೆ ಐಕೀತ್. ನಾವು ಪ್ಲ್ಯಾನ್ ಪ್ರಕಾರ ಅಲ್ಲಿ ಲದಾಖಿಂದ ಲೋಕಲ್ಸ್ ಕವರ್ ಮಾಡೋದು ಈತ ವಿಷಯ ಅಂತಂದು ಹೇಳಿದ್ರೆ ಮೌಂಟೇನ್ ಸಿಕ್ನೆಸ್ ಅಂದರು. ಈಗ ನಾವು ಸಮುದ್ರ ಲೆವೆಲ್ ಇತ್ತಲ್ಲ, ಸಿ ಲೆವೆಲ್ ಡೌನಲ್ಲಿ ಇಪ್ಪರ್, ಇದು ಸಿ ಲೆವೆಲ್ಗಿಂತ ತುಂಬ ಹೈಟ್ ಇತ್ತಲ್ಲ. ಸೊ ಇಲ್ಲಿಂದ ಆಕ್ಸಿಜನ್ ಲೆವೆಲ್, ಅಲ್ಲಿನ ಆಕ್ಸಿಜನ್ ಲೆವೆಲ್ ಚೇಂಜ್ ಇರುತ್ತೆ. ಹಾಗಾಗಿ ಅಲ್ಲಿಂದ ಬಂದರೂ ಕೂಡ ಸಡನ್ನ ಇಲ್ಲಿ ಸೆಟ್ ಆಗ್ತಿಲ್ಲ. ಯಾಕಂದರೆ ತಲೆ ತಿರುಗೋದು, ವಾಮಿಟಿಂಗ್, ತುಂಬ ಪ್ರಾಬ್ಲಮ್ಸ್ ಎಲ್ಲ ಆಯ್ತು. ಅದು ಹೆಚ್ಚಿನರಿಗೆ ಆಯ್ತು, ಕೆಲವರಿಗೆ ಆಯ್ತಲ್ಲ. ನಮ್ಮ ಹಣೆ ಬರಕ್ಕೆ ನನಗೆ ಆಯ್ತು. ಸೊ ಈ ವ್ಲಾಗ್ ನಿನ್ನೆನೇ ಬಪ್ಪು ವ್ಲಾಗ್ ಇದು. ಅದು ಎಡಿಟ್ ಮಾಡೋ ಕೂತ್ಕೊಂಡು ಇದೆ, ತಲೆನೋವು ಸ್ಟಾರ್ಟ್ ಆಯಿತು, ವಾಮಿಟ್ ಸ್ಟಾರ್ಟ್ ಆಯಿತು. ಇವತ್ತು ಇಡೀ ದಿವಸ ಸುಮ್ಮನೆ ವೇಸ್ಟ್ ಆಯ್ತು. ನಾನು ಒಬ್ಬನೇ ರೂಮೇ ಮನಿಕೊಂಡಿದ್ದೆ, ಅವರೆಲ್ಲ ವಾರ ಇಲ್ಲೇ ಲೋಕಲ್ಸ್ ಎಲ್ಲ ತಿರುಗಿ ಒಪ್ಕೋವಾರ. ಸೊ ನಾನೊಬ್ಬನೇ ಈ ಕಣಿ ಆ್ಯಪಲ್ ಗೀಪಲ್ ತಿನ್ಕೊಂಡು ಸಮ ಹೈಡ್ರೇಷನ್ ಆಗಿರ್ಕಂಬ್ರು, ನೀರು ಕುಡ್ಕೊಂಡು ಆಯ್ತು. ಬೆಳಗಿಂದ ಆಯ್ತು 2-3 ಲೀಟ್ರ್ ನೀರು ಆಯ್ತು. ಈಗ ಸ್ವಲ್ಪ ತಲೆನೋವೆಲ್ಲ ಅಡ್ಡಿಲ್ಲ ಈಗ. ಫಸ್ಟ್ ದಿವಸ ಹಿಂಗೆ ಐತಲ್ಲ ನಳಿ ಬೇಜಾರು ಮತ್ತೆಂತಲ್ಲ. ಒಂದು ಒಳ್ಳೆ ಟ್ರಿಪ್ ಅಲ್ಲ. ಸೊ ನನ್ನಿಂದ ಅವರಿಗೂ ತೊಂದರೆ ಐತೇನೋ. ಸಂತೋಣ ಒಳ್ಳೆ ಟ್ರೀಟ್ ಮಾಡ್ರು ಎಲ್ಲ ತಿಂಡಿ ಗಿಂಡಿ. ಅಂದರೆ ನಾನು ಇಲ್ಲಿಂದ ಫುಡ್ ಸ್ವಲ್ಪ ಇಲ್ಲೇನೋ, ಹಾಗಾಗಿ ಇವತ್ತೆಂಥದ್ದು ತಿನ್ನಲ್ಲ, ಬರೀ ನೀರು ಫ್ರೂಟ್ಸ್ ಇದ್ರಾಗೆ ಇದ್ದೆ. ಹಾಗಾಗಿ ಈಗ ಚೂರು ರಿಕವರ್ ಆಗಿದೆ. ಒಂದೆರಡು ಟ್ಯಾಬ್ಲೆಟ್ ಎಲ್ಲ ತಗೊಂಡೆ. ತುಂಬ ಆಕ್ಸಿಜನ್ ಲೆವೆಲ್ ತುಂಬ ಕಮ್ಮಿ ಇತ್ತು. ಇದೊಂದು ಕೊಟ್ಟಿಗೆ ಇರಪ್ಪ ಆಕ್ಸಿಮೀಟ್ರ್ ಚೆಕ್ ಮಾಡ್ರೆ ಎಷ್ಟಿತ್ತು ಆಯ್ತಾ. ಒಂದು ನಿಮಿಷ. ಇತ್ತು. ಈಗ ಒಂಚೂರು ಅಡ್ಡಿಲ್ಲ, ಬಾಡಿ ಮೋಸ್ಟ್ಲಿ ಸೆಟ್ ಆಗ್ತಿತ್ತು ಅನ್ಸುತ್ತೆ ಈ ವೆದರಿಗೆ. ಬೆಳಿಗ್ಗೆ 68 ಎಲ್ಲ ಇದ್ದಿತ್ತು, ತಲೆಯೆಲ್ಲ ಹಾಳಾಯ್ತು. ಎಂತ ಹಿಂಗಾಯ್ತಲ್ಲ ಅಂದೇಳಿ. ಎಂತಕಂದ್ರೆ ಇನ್ನೂ ನಾವು 10 ದಿವಸ ರೈಡ್ ಮಾಡೋದಿತ್ತಲ್ಲ. ಇದು ಫಸ್ಟ್ ಡೇ ಹಿಂಗೆ ಅದಕ್ಕೆ ಬಚಾವಾಯ್ತು. ಇವತ್ತೇ ರಿಕವರಿ ಆಗಿ ಕ್ಯೂರ್ ಆಗಿ ನಾಳೆಯಿಂದ ರೈಡಿಗೆ ಹೊಡ್ಲಕ್ಕೆ. ಸೊ ಲಾಸ್ಟ್ ಮೂಮೆಂಟಿಗೆಲ್ಲ ಇರುತ್ತಲ್ಲ, ತುಂಬ ರಗಳೆ ಆತಿತ್ತಲ್ಲ. ನಾವು ಮುಂದೆ ಹೋದಂಗೂ ಇನ್ನೂ ಟಫೆಸ್ಟ್. ಇಲ್ಲಿಪ್ಪು ಆಕ್ಸಿಜನ್ ಲೆವೆಲ್ ಅಲ್ಲೂ ಇಪ್ಪುದಿಲ್ಲ, ಇನ್ನೂ ಹೈಟಿಗೆ ಹೊತ್ತು ನಾವು. ಎಸ್, ಇವತ್ತೊಂದು ದಿವಸ ಸುಮ್ಮನೆ ವೇಸ್ಟ್ ಆಯ್ತು, ಅದೇ ಬೇಜಾರು. ಕಾಬಾ ನಾಳೆ ಬೆಳಿಗ್ಗೆ ಹೊರಡುದು ನಾವು. ಅಷ್ಟೊಳಗೆ ಫುಲ್ ಸೆಟ್ ಆಯ್ಕೆ, ರೆಡಿ ಆಯ್ಕು. ಆದಷ್ಟು ಹೊರಗಿನ ಫುಡ್ಡೆಲ್ಲ ಅವಾಯ್ಡ್ ಮಾಡಕ್ಕೆ. ನಾವು ಮೈನ್ ಮಾಡೋದು ಅದೇ, ಜಂಕ್ ಫುಡ್ಡೆಲ್ಲ ತಿಂದಿತ್ತಲ್ಲ, ಹೆಲ್ತ್ ತುಂಬ ಹಾಳಾತ್. ಇಂಥ ಪ್ಲೇಸಿಗೆ ಬಂದಲ್ಲೆಲ್ಲ ನಮ್ಮ ಹಣೆ ಬರಗುತ್ತತ್ತು ಹೆಲ್ತ್ ಎಷ್ಟು ಲೈಕ್ ಇತ್ತಂದೇಳಿ ಹೇಳಿ. ಎಸ್ ಕಾಬಾ ಆದಷ್ಟು ಈಗ ಒಂದು ಸ್ವಲ್ಪ ವೀಡಿಯೋ ಎಡಿಟಿಂಗ್ ಇತ್ತು, ಮಾಡ್ತಿದ್ದೆ ಕೂತ್ಕೊಂಡು. ಮತ್ತು ಎಂತಿಲ್ಲ, ನಿನ್ನೆ ತಂದಲ್ಲಿ ಲ್ಯಾಪ್ಟಾಪ್ ಇಟ್ಟನ, ಇವತ್ತು ಸಾಯಂಕಾಲದವರೆಗೂ ಮುಟ್ಲ. ನಾನು ರೂಮೆಲ್ಲ ನ್ಯಾಚರ್ ಐಕಣಿ, ಎಂತ ಮುಟ್ಟಕ್ಕೂ ಮನ್ಸಾತ್ಲ. ಸಿಕ್ಕಾಬಟ್ಟೆ ಸುಸ್ತಾಬ್ದು, ವಾಮಿಟ್. ನಿನ್ನೆಯಿಂದ ಒಂದು 15 ಸಲ ವಾಮಿಟ್ ಮಾಡಿದ್ದೇನು. ವಾಮಿಟ್ ಬಂದಂಗೆ ಆಗ್ದು. ತಲೆನೋವಂತೂ ಎಕ್ಸ್ಟ್ರೀಮ್ ಲೆವೆಲ್. ಸ್ಟಿಲ್ ಈಗಳು ಲೈಟಾಗಿ ನೋಯ್ತಿತ್ತು. ನೆಕ್ಸ್ಟ್ ಯಾರು ಬಪ್ಪತ್ತಿಗೆ ಇದನ್ನೆಲ್ಲ ಒಂಚೂರು ಜಾಗೃತಿ ಮಾಡ್ಕೊ ಬನ್ನಿ. ನಾನು ಒಂದು 15 ಡೇಸ್ ಹಿಂದೆನೇ ಶುರು ಮಾಡಿದೆ ಸ್ವಲ್ಪ ಜಂಕ್ ಫುಡ್, ಕೋಲ್ಡ್, ಆಮೇಲೆ ಎಲ್ಲ ಅವಾಯ್ಡ್ ಮಾಡೋ ಶುರು ಮಾಡಿದೆ. ವರ್ಕೌಟ್ ಮಾಡ್ತಿದ್ದೆ ಡೈಲಿ. ಆರು ಸಾಕಿಲ್ಲ ಅದೆಲ್ಲ ಯಾವುದಕ್ಕೂ. 15 ದಿವಸ ಹಿಂದೆಲ್ಲ ರೆಡಿಯಾರು ಸಾಕತ್ತೆ. ಈಗ ಸ್ವಲ್ಪ ಚಳಿ ಕಮ್ಮಿ ಇತ್ತಪ್ಪ. ಈಗ ಬಿಸಿಲು ಬಂದಿತ್ತು ಕಣಿ, ಕಿಟಕಿ ಸ್ವಲ್ಪ ಬಿಸಿಲು ಬಂದಾಗಿತ್ತು. ಬೆಳಿಗ್ಗೆ ಬಿಸಿಲಿಗೆ ಹೋಗಿ ಕೂತ್ಕೊಂಡೆ, ಸ್ವಲ್ಪ ರಿಲೀಫ್ ಆಯ್ತು. ಅಂದರೆ ಟ್ಯಾಬ್ಲೆಟ್ ತಗೊಂಡು ಬಿಸಿಲಿಗೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಈಗ ಮತ್ತೊಬ್ಬಸ್ ರೂಮಿಗಿದ್ದೆ, ಹೋಯ್ಕೀಗ ಒಂದು ರೌಂಡ್ವರೆಗೆಲ್ಲ. ಅಲ್ಲಿವರೆಗೂ ಒಂದು ವೀಡಿಯೋ ಇತ್ತು, ಅದಷ್ಟು ಇವತ್ತೇ ಅಪ್ಲೋಡ್ ಮಾಡಿಬಿಡ್ತೆ. ಜಾಸ್ತಿ ವೆಯ್ಟ್ ಮಾಡಿಸೋದಿಲ್ಲ. ಎಸ್, ಬೆಳಗ್ಗೆಯಿಂದ ರೆಸ್ಟ್ ಮಾಡೋದಾಯ್ತು. ಈಗ ಬೈಕ್ ಬಂತು, ಈಗ ನಾವು ರೈಡ್ ಮಾಡ್ತಿದ್ದು ಬೈಕ್. ಹಾಯ್
ಸನ್ನಿ ಬಾಯ್ ರೈಡ್ ಮಾಡ್ತಿದ್ದಕ್ಕೆ. ಸೊ ನಾವೀಗ ವಾಲ್ ಆಫ್ ಫೇಮಿಗೆ ಹೋತಿತ್ತು. ಇಲ್ಲಿಂದ ಎಷ್ಟು ದೂರ ಆಯ್ತು? ವಾಲ್ ಆಫ್ ಫೇಮ್ ಅಂದರೆ ಹಾಂ, ನಮ್ಮ ಇಂಡಿಯನ್ ಆರ್ಮಿ ಅಚೀವ್ ಮಾಡೋದುಂಟಲ್ಲ, ಅದನ್ನು ಅದು ಅವರದ್ದು ಮೆಮೊರಿಗೋಸ್ಕರ ಮಾಡೋದೊಂದು ಪ್ಲೇಸ್ ಹಾಂ, ವಾಲ್ ಆಫ್ ಫೇಮ್ ಅಂದರೆ. ಅವ್ರದೀಗ ಶೋ ಇತ್ತು, ಅದು ನೋಡ್ಕೋತಿತ್ತು. ಸರಿ, ಓಕೆ. ಅದೊಂದು ಶೋ ಇತ್ತಂತ. ಸೊ ವಿ ಆರ್ ಗೋಯಿಂಗ್ ಟು ಹಾಲ್ ಆಫ್ ಫೇಮ್. ಎಸ್. ನಾನು ಯಾವ್ದು ಆ ಹೆಲ್ಮೆಟ್ ಹಾಕೊಂಡ ನಾನೇ ಓಡಿಸೋದಾ? ಓಕೆ, ಇಟ್ಕೊಂತ हॉल ऑफ फेम दूसरा बन गया ना उधर दिल्ली में. चलो जल्दी जल्दी डाल दे. एक मिनट. आराम से ಗಿಡ್ಲಕ್ ಬರತ್ತ ರೈಡ್ ಮಾಡ್ತಿದ್ದಿಬ್ರು. ನಾವು ರೀಚ್ ಆಯ್ತು ಇಲ್ಲಿಗೆ ವಾಲ್ ಆಫ್ ಫೇಮಿಗೆ. ಸೊ ಟಿಕೆಟ್ ತಗೊಂತಿದ್ರು, ಇಲ್ಲೊಂದು ಕೌಂಟ್ರ್ ಇತ್ತು. ಇಲ್ಲಿ ಟಿಕೆಟ್ ತಗೊಂಡು ಆಚೆಗೆ ಹೋಗ್ಬೇಕಂತ. ಬೆಳಿಗ್ಗೆ ಬಂದಿದ್ರೆ ಸುಮಾರು ವ್ಯೂ ಒಳ್ಳೆ ಇರ್ತಿತ್ತೇನೋ, ಬಟ್ ಈಗ ಅತ್ಲಾಗೆ ಅಂತ ತೋರೋದಿಲ್ಲ. ಬಟ್ ಎಂತ ಒಂದು ಶೋ ಇತ್ತು ಅಂಬ್ರು, ಅದನ್ನು ಕಂಬನ್ ಶೋ ಹೆಂಗಿರುತ್ತೆ ಅಂತಂದೇಳಿ ಕಾಣ್ತಾರ. ಸುಮ್ಮನೆ ಟಿಕೆಟ್ ಮಾಡೋದಕ್ಕೆ ಒಂದು ಈ ಥರ ಬ್ಯಾಡ್ಜ್ ಕೊಟ್ಟಿದೆ. ಸೊ ಆಮೇಲೆ ವೀಡಿಯೋ ಮಾಡಲಿಕ್ಕಿಲ್ಲ ಅಂತ ಈ ಕಡೆ ಒಂದು ಸಲ ತೋರಿಸ್ಕೊಂತೆ ನಿಮಗೆ. ಶೋ ಸ್ಟಾರ್ಟ್ ಆದಮೇಲೆ ವೀಡಿಯೋ ಮಾಡೋಕ್ಕಿಲ್ಲ. ಈಗ ಎಂತ ಗೊತ್ತಾ, ಈಗ ಎಲ್ಲ ಶೋ ನಡೀತಿದೆ. ಶೂಟಿಂಗ್ ಮಾಡೋಂಗಿಲ್ಲ. ಇದೀಗ ಎಂತ ಹೇಳ್ತಾರೆ, ಪ್ರೀ ಶೋ ಅಂತಾರಲ್ಲ, ಅದು ಸೇನೆಯ ವೀರಗಾಥೆ ಬಗ್ಗೆ ಎಲ್ಲ ಹೇಳ್ತಾರೆ. ಹೌದಾ? ಒಂದು ಅರ್ಧ ಗಂಟೆ ಶೋ ತೋರಿಸ್ರು ಇಂಡಿಯನ್ ಆರ್ಮಿ ಬಗ್ಗೆ. ಯಾವ ಗ್ರೇಟ್ ಮಾರ್ರೆ ಎಲ್ಲ. ನಾವು ನಾರ್ಮಲಾಗಿ ಹೀಗೆ ತಿರುಗಿ ಬಂದೇ ಒಂಥರ ಅನಿಸ್ತಿತ್ತು. ಅವರು ಆ ಪೀಕೆಗೆ ಹೋಗಿ ಆ ಐಸ್ ಮಧ್ಯೆ ಎಲ್ಲ ಯಾವ ಒಂದ್ಸಲ ಜುಮ್ಮನ್ಸ್ ಲಾಸ್ಟಿಗೆ ನ್ಯಾಷನಲ್ ಆ್ಯಂಥಮ್ ಹೇಳ್ಸ್ರು ಎಲ್ಲ ನಿಲ್ಲಿಸಿ ಗೂಸ್ ಬಂಪ್ಸ್ ಕ್ರಿಯೇಟ್ ಆಯ್ತು. ಸಲ್ಯೂಟ್ ಟು ಇಂಡಿಯನ್ ಆರ್ಮಿ. ಭಯಂಕರ. ಅದು ನಾರ್ಮಲ್ ಪೀಪಲ್ ಯಾರ ಹತ್ರ ಅಪ್ಪು ಕಷ್ಟ, ಎಲ್ಲ ಇಂಡಿಯನ್ ಆರ್ಮಿ ಸೇರ್ದಾರ. ಗ್ರೇಟ್. ಹೊರಡ್ತು ಶೋ ಮುಗಿಸಿ. ಈಗ ಅವರಿಬ್ಬರದ್ದು 450 ಮೇಲೆ ಏನೋ, ನಮ್ಮದು 411. ಸೊ ನನಗೆ ಹಿಂದ್ಕೋತಿದ್ದೆ, ಸಂತೋಷ್ ನೋಡ್ತಿದ್ರು. ಈಗ ಸೀದಾ ರೂಮಿಗೆ. ಡೇ 1 ಎಂಬುದು ನನ್ನ ಲೆಕ್ಕದೆ ತುಂಬ ವೇಸ್ಟ್ ಆಯ್ತು ನನಗೆ. ಇವರು ತಿರ್ಕೊಬಂದ್ರು ಒಂದು ಹೇಳ್ಬೋದು ಹೋಗಿ, ನಾನು ರೂಮಿಗೆ ಇದ್ದೀನ. ಹಂಗಾಗಿ ನಾಳೆಯಿಂದ ನಮ್ಮ ಅಡ್ವೆಂಚರಸ್ ಬಿಗಿನ್ ಆಗ್ತು. ನಾಳೆಯಿಂದ ಶುರು ಅಸಲಿ ಆಟ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಪ್ಡೇಟ್ ಕೊಡ್ತಾ ಇರುತ್ತೆ, ಡೈಲಿ ಬ್ಲಾಗ್ ಬರ್ತಾ ಇರುತ್ತೆ. ಸೊ ಒಳ್ಳೊಳ್ಳೆ ವೀಡಿಯೋಗಾಗಿ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ಗಟ್ಟಿ ಹೋಗ್ತದೆ. ಹಾಂ, ಬ್ರೇಕ್ ಎರಡು ಗಟ್ಟಿ ಹೋಗ್ತದೆ. ಹೌದಾ? ಫ್ರಂಟ್ ಬ್ರೇಕ್ ಸ್ವಲ್ಪ ಲೂಸ್ ಇದ್ದಂಗಿತ್ತಲ್ಲ. लो बीम नहीं है इसमें, हाई बीम ओनली. हाँ ठीक है, चलो. ಸ್ವಲ್ಪ ಮೌಂಟ್ಸ್ ಎಲ್ಲ ನಾ ಬಿಟ್ಟು ಬಂದೆ, ಗೋಪ್ರೋದು ಅದೆಲ್ಲ ಪರ್ಚೇಸ್ ಮಾಡೋಕ್ಕಿತ್ತು. ಇಲ್ಲಿ ಸಿಕ್ಕುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಲೇ ಮಾರ್ಕೆಟಿಗೆ ಬಂತು. ಒಳ್ಳೆ ಲಾಯ್ಕ್ ಇತ್ತು. ಇಲ್ಲಿ ಜನ ರಾಶಿ ಎಷ್ಟು ಹೋಗ್ತಾರು. ಈಗ ಇದೇ ಲೇ ಮಾರ್ಕೆಟ್. ಐ ಲವ್ ಲೇ. गोप्रो का माउंट्स मिलता है इधर? चेस्ट माउंट कुछ? चेस्ट माउंट नहीं है. नहीं मिलेगा पूछ. नहीं मिलता है. पूछा मैंने. इनके पास ग्लव है ना, सेम ही है ना. हाँ मतलब ही नहीं राइडिंग के दोनों थोड़ा सेफ्टी भी. बाइक के लिए ग्लव्स है. ಇಲ್ಲಿ ಸಿಕ್ಕೋದು ಸ್ವಲ್ಪ ಕಷ್ಟ ಇತ್ತು. ಎಲ್ಲಿ ಸಿಕ್ಕುತ್ತೆ ಅಂದೇಳಿ ಗೊತ್ತಿಲ್ಲ. ನಾವು ಬಂದದ್ದು ಚೂರು ಲೇಟ್ ಆಯ್ತಾಗ ಅಂತ. ಕೆಲವು ಶಾಪೆಲ್ಲ ಕ್ಲೋಸ್ ಅಪ್ ಶುರು ಆಯ್ತಪ್ಪ. ಇದೊಂದು ತಗಂತ ಬಂಜಿ ರೋಪ್ ಕ್ಯಾರಿಯರ್ ಕಟ್ಟೋಕೆ ಜಸ್ಟ್ 100 ರೂಪೀಸ್ ಓನ್ಲಿ. ಕಿದರೆ ಸರ್ ನೀವು ಎಲ್ಲ ಶಾಪ್ ಕ್ಲೋಸ್ ಮಾಡ್ತಿದ್ರಪ್ಪ. ಬಾ ಸ್ವಲ್ಪ ಹೊತ್ತು ಹುಡುಕಿ ಸಿಕ್ಕರೆ ಪುಣ್ಯ. ಮತ್ತು
ನನಗೆ ಅದು ಹೆಲ್ಮೆಟ್ ಮೌಂಟ್ ಇತ್ತು, ಅದು ಪ್ರಾಪರಾಗಿ ಕೂತ್ಕೊಂತ ಇಲ್ಲ. ಇದಕ್ಕೆ ಹೆದರಿಕೆ ಆಯ್ತು. ಹೆಲ್ಮೆಟ್ಗಿಂತ ಮೇಲೆ ಕೂರಿಸಿ ರೈಡ್ ಮಾಡೋತಿ ಉದ್ರಿ ಹೊರಗೆ ಗೊತ್ತಾಗ್ತಿಲ್ಲ. ಸೊ ಕಾಬಾ ಬನ್ನಿ. ಯಾರಾದ್ರು ಕೇಮ್ ಅಂದರೆ ಯಾರೂ ಇಲ್ಲಪ್ಪ, ಬರೀ ಬಟ್ಟಿದು ಕ್ಯಾಪ್ಸಿಂದು ಇದೇ ಶಾಪ್ ಜಾಸ್ತಿ. ಇದೇ ಮಾರ್ಕೆಟ್ ಮಸ್ಜಿದ್ ಕಣೆ ಹೇಗಿತ್ತು, ತುಂಬ ದೊಡ್ಡತಿತ್ತು ಮಾರ್ರೆ. ಆ್ಯಕ್ಚುಲಿ ನಾನು ಇಷ್ಟೇ ಅಂತ ಎಣಿಸ್ಕೊಂಡಿದ್ದೆ, ಹೆಚ್ಚಿಗೆ ಕಂಪೇರ್ ಸುಮಾರು ಇತ್ತು. ಈಗ ಗಮ್ಮತ್ತು ಅಂತ ಗೊತ್ತಾ, ನಾನು ಒಬ್ಬನೇ ಈಚೆಗೆ ಬಂದೆ, ನನ್ನ ಹತ್ರ ಇಂಟರ್ನೆಟ್ ಇಲ್ಲ ನನ್ನ ಮೊಬೈಲಲ್ಲಿ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಂದ್ರೆ ಭಾರಿ ಕಷ್ಟ ಆಯ್ತು. ನಾನು ಅವ್ರನ್ನ ಕರ್ಕೊಬಾರ್ದು ಬೆಸ್ಟ್ ಅನ್ಸುತ್ತೆ. ವಾಪಸ್ ಹೋಗ್ತೆ ಸಾಯ್ಲಿ. ಆ್ಯಕ್ಚುಲಿ ಗೋಪ್ರೋಗಾರೆ ಆನ್ಲೈನಿಗೆ ಸುಮಾರು ಮೌಂಟ್ ಸಿಗುತ್ತೆ ಈಸಿಯಾಗಿ. ಇದು DJ ಅಲ್ಲ, ಇದ್ರ ಮೌಂಟ್ಸ್ ಕಮ್ಮಿ ಸಿಕ್ಕೋದು. ಸೊ ಇದು ಲೇಟೆಸ್ಟ್ ಮಾಡಲ್ಲ, ಹಾಗಾಗಿ ಇನ್ನೂ ಕೆಲವುದೆಲ್ಲ ಮೌಂಟ್ ರಿಲೀಸೇ ಮಾಡಲ್ಲ. ಇದ್ರದ್ದು ಸ್ವಲ್ಪ ರಗಳಿ. ಚೆಸ್ಟ್ ಮೌಂಟ್ ಒಂದು ಸಿಕ್ಕರೆ ಸಾಕಿತ್ತು, ಹೆಲ್ಮೆಟ್ ಮೌಂಟ್ ಸಿಕ್ಕಿದ್ರು ಅಡ್ಡಿಲ್ಲ ಇತ್ತು. ಅದೊಂದು ಇದ್ರೆ ಎಂಥವ್ರು ಮ್ಯಾನೇಜ್ ಮಾಡ್ಲಿಕ್ಕೆ. ಇಲ್ಲಾಂದ್ರೆ ಇಡೀ ಹೊತ್ತು ಈ ಸ್ಟಿಕ್ಕಿಗೆ ಹಾಕೋ, ವೀಡಿಯೋ ಮಾಡೋ, ತೆಗಿ, ಗ್ಲೌಸ್ ಹಾಕೊಂಡಲ್ಲಿ ರೆಕಾರ್ಡ್ ಹೊತ್ತಕ್ಕೂ ಅತ್ಲ. ಜಾಸ್ತಿ ನಡೆದ್ರೆ ಮಾತಾಡೋಕ್ಕೂ ಅತ್ಲ. ಲೇ ಮಾರ್ಕೆಟಲ್ಲಿ ಇಲ್ಲಿ ರೋಡ್ ಸೈಡೆಲ್ಲ ಹ್ಯಾಂಡ್ಲು ಕೈಯಾಗೆ